ಒಬ್ಬನೇ ರೆಡಿ ಆಗಿಲ್ಲ ಅಲ್ಲಮ್ಮ. ಏ ಬುಬ್ಬು ಎಕ್ಸೈಟ್ಮೆಂಟ್ ಇದೆ, ನಾಳೆವರೆಗೂ ತಡೆಯೋಕ್ಕಾಗಲ್ಲ. ಸೊ ಅದೆಲ್ಲ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿ ನೋಡಿ. ಗಿಫ್ಟ್ಸ್ ಸಾಕಮ್ಮ. ಮಮ್ಮ ರೆಡಿ, ಬೂಬು ರೆಡಿ, ಒಬ್ಬನೇ ರೆಡಿ ಆಗಿಲ್ಲ ಅಲ್ಲಮ್ಮ. ಏ ಬುಬ್ಬು ಇಲ್ಲಿ ನೋಡು ಮಮ್ಮನ. ಹಾಯ್ ಅಲ್ಲಿ ಹಾಯ್ ಮನೆ ಹತ್ರ ಹೋಗ್ಬೇಡ. ದೇವಮಹಾಲಕ್ಷ್ಮೀ ನಮಃ. ಸ್ವಸ್ತಿರಾ ಭವಾಂ ಜಗಜ್ಯೋತಿ ರೂಪಾಯ. ಸರಿ ಇಲ್ಲಿ ಈ ಕ್ಯಾಮೆರಾ ಸುಮ್ಮನೆ ಆಗ್ತದೆ ನೋಡ್ತಾ. ಹಾಗೆ ಬಂದೆ ನೋಡಿ. ಸರ್ ಹಾಗೆ ಇಲ್ಲಿ ನೋಡಿ ಸರ್. ಇದೆ ಬರತ್ತೆ. ನೀವು ಸ್ವಲ್ಪ ಹಿಂದೆ ಅಮ್ಮ. ಎಸ್, ನಾಮಕರಣ ಮುಗೀತು, ಮನೆ ರೀಚ್ ಆದ್ವಿ. ಪಾಪು ಫ್ರೆಶ್ ಅಪ್ ಆಗಿ ಮಲಗಿದ್ದಾನೆ, ಇನ್ನು ನಾನು ಮೇಕಪ್ ಸಹ ತೆಗ್ದಿಲ್ಲ. ಸೊ ಗಿಫ್ಟ್ಸ್ ಏನೇನು ಬಂದಿದೆ ಅಂತ ನೋಡಬೇಕು. ಸೊ ಎಕ್ಸೈಟ್ಮೆಂಟ್ ಇದೆ, ನಾಳೆವರೆಗೂ ತಡೆಯೋಕ್ಕಾಗಲ್ಲ. ಸೊ ಅದೆಲ್ಲ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿ ನೋಡಿ, ಆಮೇಲೆ ಫ್ರೆಶ್ ಅಪ್ ಆಗಿ ಡೇನ ಎಂಡ್ ಮಾಡ್ತೀನಿ. ಸೊ ಲೆಟ್ಸ್ ಚೆಕ್ ಇಟ್ ಔಟ್, ಏನೇನು ಗಿಫ್ಟ್ಸ್ ಬಂದಿದೆ ಅಂತ ನೋಡೋಣ ಬನ್ನಿ.
ಅಮ್ಮ ಬುಬ್ಬು ಗಿಫ್ಟ್ಸು ಬುಬ್ಬುಮ್ಮ ಗಿಫ್ಟ್ಸ್ ಸಾಕಮ್ಮ ಕಿಶು ಕಿಶುಮ ಏನು ಮಾಡ್ತೀಯಮ್ಮ ಎಲ್ಲ ಗಿಫ್ಟ್ಸ್ ಇಟ್ಕೊಂಡು ಸೊ ಎಸ್ ಗಿಫ್ಟ್ಸ್ ರ್ಯಾಪಿಂಗ್ ಎಲ್ಲ ಕಂಪ್ಲೀಟ್ ಮಾಡಾಯಿತು. ನಂದು ಮೇಕಪ್ಪು ರಿಮೂವ್ ಮಾಡಿದೆ, ಸ್ಟೈಲೆಲ್ಲ ರಿಮೂವ್ ಮಾಡಿದೆ. ಸ್ವಲ್ಪ ಅದೇ ಅವರು ಏರ್ ಸ್ಪ್ರೇ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರಲ್ಲ, ಮತ್ತು ತುಂಬ ಸಿಕ್ಕಾಗಿತ್ತು. ಸೊ ಹಾಗೆ ಕೂಮ್ ಮಾಡಿದ್ರೆ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ತುಂಬ ಏರ್ ಫಾಲ್ ಆಗುತ್ತೆ ಮತ್ತು ತುಂಬ ನೋವು ಆಗುತ್ತೆ, ಕಷ್ಟ ಆಗುತ್ತೆ. ಸೊ ಇಟ್ಸ್ ಬೆಟರ್ ನೀವು ಈ ಥರ ಮಾಡಬೇಕಂದ್ರೆ ತಲೆಗೆ ಸ್ನಾನ ಮಾಡಿ ಶ್ಯಾಂಪು ಕಂಡೀಷ್ನರ್ಸ್ ಹಾಕ್ಕೊಂಡು ಬಂದರೆ ನಿಮಗೆ ಸ್ವಲ್ಪನಾದರೂ 150% ಸಿಕ್ ಕಮ್ಮಿ ಆಗಿರುತ್ತೆ ಕಂಡೀಷ್ನರ್ ಯೂಸ್ ಮಾಡೋದ್ರಿಂದ. ಸೊ ಎಸ್ ನಂದು ಇವಾಗ ಸ್ನಾನನೂ ಆಯಿತು. ಸೊ ಒಂದು ಒಳ್ಳೆ ಊಟ ಮಾಡಿದ್ರೆ ನಿದ್ದೆ ಮಾಡ್ಬೋದು. ಸೊ ಎಸ್ ಮಾರ್ನಿಂಗ್ ಮತ್ತೆ ಪಾಪುದು ಫೋಟೋಶೂಟ್ ಇದೆ. ಅವಾಗ ಪ್ರೀವಿಯಸ್ ಡೇ ಮಾಡೋಕ್ಕಾಗಲಿಲ್ಲ ಮತ್ತು ನಾಮಕರಣ ದಿನವೂ ಮಾಡೋಕ್ಕಾಗಲಿಲ್ಲ. ಸೊ ನಮಗೆ ಒಂದು ಟ್ರೆಡಿಷ್ನಲ್ ಒಂದು ವೆಸ್ಟರ್ನ್ ಡ್ರೆಸ್ಸಲ್ಲಿ ಬೇಕಿತ್ತು ಫೋಟೋಶೂಟು. ಸೊ ಟ್ರೆಡಿಷ್ನಲ್ದು ನಾಮಕರಣ ದಿನ ಶೂಟ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಡೇ ನಾಳೆ ವೆಸ್ಟರ್ನ್ ವೇರ್ದು ಫೋಟೋಶೂಟ್ ಮಾಡೋದಿದೆ. ಸೊ ಎಸ್ ಮತ್ತೆ ನಾಳೆ ಬೇಗ ಎದ್ದೇಳಬೇಕು. ಸೊ ಇವಾಗ ತಲೆಗೆ ಸ್ನಾನ ಮಾಡಿದ್ದೀನಿ. ಒಳ್ಳೆ ಬಿಸಿ ಬಿಸಿ ಊಟ ಮಾಡಿದ್ರೆ ಒಳ್ಳೆ ನಿದ್ದೆ ಆಗುತ್ತೆ. ಸೊ ಎಸ್ ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ. ಸೊ ಅಲ್ಲಿವರೆಗೂ ಗುಡ್ ನೈಟ್, ಬಾಯ್.